ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಈ ಮಕ್ಕಳು ಶಾಲೆ ಬಿಟ್ಟು ಬಂದಾಗ ಏನಾದರೂ ತಿಂಡಿ ಬೇಕಮ್ಮ ಅಂತ ಕೇಳ್ತಾನೆ ಇರ್ತಾರೆ. ಆವಾಗ ಅಮ್ಮಂದ್ರಿಗೆಲ್ಲ ತಲೆ ಬಿಸಿ, ದಿನ ಎಂಥ ತಿಂಡಿ ಮಾಡಿಕೊಡೋದಪ್ಪ, ಒಂದೇ ರೀತಿ ಮಾಡಿದರೆ ತಿನ್ನಲ್ಲ ಮಕ್ಕಳು. ಹಾಗಿರುವಾಗ ಈ ರೀತಿಯಾದ ಸಿಂಪಲ್ ಆದ ಒಂದು ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಸರಳ ಕೂಡ ಮಾಡೋದು, ಒಂದು 10 ನಿಮಿಷದಲ್ಲಿ ತಯಾರಾಗುತ್ತೆ. ಹಾಗಾದರೆ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ಮು, ಚೀಸು, ಟೊಮೆಟೊ ಹಾಗೆ ಈರುಳ್ಳಿನ ತಗೊಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಆರಿಗ್ಯಾನೋ ಅಂತ ಸಿಗುತ್ತೆ. ಇದನ್ನು ಬಳಸಿದರೆ ತುಂಬಾ ರುಚಿಯಾಗಿರುತ್ತೆ. ಇದ್ದರೆ ಬಳಸಿ, ಇಲ್ಲಾಂದರೆ ಪರವಾಗಿಲ್ಲ, ಹಾಗೆಯೇ ಮಾಡ್ಬೋದು. ಹಾಗೆ ಜೊತೆಗೆ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ನ ತಗೊಂಡ್ರೆ ಆಯಿತು. ಇವೆಲ್ಲವನ್ನು ತಯಾರು ಮಾಡಿ ಇಟ್ಕೊಂಡ್ರ ಮೇಲೆ ಇದಕ್ಕೆ ಕೊನೆಯದಾಗಿ ಬ್ರೆಡ್ ಕೂಡ ಬೇಕಲ್ಲ, ಬ್ರೆಡ್ ತಗೊಂಡ್ಬಿಟ್ಟು ಬ್ರೆಡ್ಡನ್ನು ಕಾಯೋಕ್ಕೆ ಇಟ್ಕೋಬೇಕು. ಅದಕ್ಕೆ ಒಂದು ತವದ ಮೇಲೆ ಈ ರೀತಿಯಾಗಿ ಬೆಣ್ಣೆ ಅಥವಾ ಎಣ್ಣೆ ಏನಾದರೂ ಸವರಿದ್ರೆ ಪರವಾಗಿಲ್ಲ. ಆನಂತರ ಇದ್ರ ಮೇಲೆ ಬ್ರೆಡ್ಡನ್ನು ಇಡ್ತಾ ಹೋಗಬೇಕು ಈ ರೀತಿಯಾಗಿ. ಈ ಸಮಯದಲ್ಲಿ ಒಲೆನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಬೇಡಿ, ಜೋರು ಉರಿ ಇಟ್ಕೊಬೇಡಿ. ಆನಂತರ ಇದಕ್ಕೆ ಎಲ್ಲ ಬ್ರೆಡ್ಡಿಗೂ ಈರುಳ್ಳಿಯನ್ನು ಹಾಕ್ತಾ ಬರಬೇಕು. ಹಾಗೆ ಹೆಚ್ಚಿಟ್ಟಂತಹ ಕ್ಯಾಪ್ಸಿಕಮ್ಮನ್ನು ಕೂಡ ಎಲ್ಲದಕ್ಕೂ ಹಾಕಿದರೆ ಆಯಿತು. ಈ ರೀತಿಯಾಗಿ ಎಲ್ಲ ಕಡೆನೂ ಹರಡುವಂತೆ ಹಾಕಬೇಕು. ಆಮೇಲೆ ಸ್ವಲ್ಪ ಟೊಮೆಟೊವನ್ನು ಕೂಡ ಎಲ್ಲ ಬ್ರೆಡ್ಡಿಗೂ ಈ ರೀತಿಯಾಗಿ ಹಾಕ್ಕೊಂಡ್ರೆ ಆಯಿತು. ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬೋದು, ಹಾಗೆಯೇ ಕಡಿಮೆ ಇಷ್ಟಪಡೋರು ಕಡಿಮೆ ಹಾಕೋಬೋದು, ಅಡ್ಡಿ ಇಲ್ಲ. ಆನಂತರ ಸ್ವಲ್ಪ ಮೇಲ್ಗಡೆ ಉಪ್ಪನ್ನು ಉದುರಿಸ್ಕೋಬೇಕು. ತರಕಾರಿ ಎಲ್ಲ ಸ್ವಲ್ಪ ಸಪ್ಪೆ ಇರುತ್ತಲ್ಲ, ಹಾಗಾಗಿ ಉಪ್ಪು ಉದುರಿಸ್ಕೊಂಡ್ರೆ ಆಯಿತು. ಆನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಂಡ್ರೆ ಆಯಿತು. ನಂತರ ಆರಿಗ್ಯಾನೋವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಕೊನೆಯದಾಗಿ ನಾನಿಲ್ಲಿ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಚೀಸ್ ಅಂದರೆ ತುಂಬಾ ಇಷ್ಟ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ಚೀಸನ್ನು ಕೂಡ ಬಳಸ್ತಾ ಇದ್ದೀನಿ. ಆಮೇಲೆ ಒಂದು ಬ್ರೆಡ್ಡಿಗೆ ಈ ರೀತಿಯಾಗಿ ಟೊಮೆಟೊ ಕೆಚಪ್ನ ಹಚ್ಬಿಟ್ಟು ಇನ್ನೊಂದು ಬ್ರೆಡ್ ಮೇಲೆ ಇಟ್ಟರೆ ಆಯಿತು. ಹಾಗೆಯೇ ಎಲ್ಲ ಬ್ರೆಡ್ಡಿಗೂ ಟೊಮೆಟೊ ಕೆಚಪ್ ಹಚ್ಬಿಟ್ಟು ಇಟ್ಟ ಮೇಲೆ ಸ್ವಲ್ಪ ಬೆಣ್ಣೆನ ಈ ರೀತಿಯಾಗಿ ಸವರ್ಕೋಬೇಕು. ಬೆಣ್ಣೆ ಇಲ್ಲ ಅಂದರೆ ಪರವಾಗಿಲ್ಲ, ಎಣ್ಣೆ ಆದರೂ ಹಾಕ್ಬೋದು, ಅಥವಾ ತುಪ್ಪ ಇಷ್ಟಪಡೋರು ತುಪ್ಪನಾದರೂ ಹಾಕ್ಬೋದು. ಎರಡು ಬದಿನೂ ಈ ರೀತಿಯಾಗಿ ಚೆನ್ನಾಗಿ ಕಾಸ್ಕೋಬೇಕು. ಆವಾಗ ಈ ಸ್ಯಾಂಡ್ವಿಚ್ಚು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಎರಡು ಬದಿನೂ ತುಂಬ ಚೆನ್ನಾಗಿ ಕಾದಿದೆ. ಇದನ್ನು ನಾನೀಗ ತೆಕ್ಕೊಳ್ತಾ ಇದ್ದೀನಿ. ನಂತರ ಮಕ್ಕಳಿಗೆ ಒಂದು ಸ್ವಲ್ಪ ಈ ರೀತಿಯಾಗಿ ತುಂಡು ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತಲ್ವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಯಾಂಡ್ವಿಚ್ ಅಂತ, ಎಷ್ಟು ಬೇಗ ಕೂಡ ತಯಾರಾಯಿತು. ಖಂಡಿತವಾಗ್ಲೂ ಈ ಸ್ನ್ಯಾಕ್ಸು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ, ಹಾಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತೇಳಿ. ನಿಮ್ಮನೇಲೂ ನೀವು ಈ ಥರ ಮಾಡಿಕೊಂಡು ರುಚಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಲ್ಲ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.